ವಾಲ್ಮೀಕಿ ಸಮುದಾಯದ ವಿರುದ್ಧ ಅವಹೇಳನ ಪ್ರಕರಣದಲ್ಲಿ ರಮೇಶ್ ಕತ್ತಿ ಬಂಧನಕ್ಕೆ ಆಗ್ರಹಿಸಲಾಗ್ತಾ ಇದೆ. ವಾಲ್ಮೀಕಿ ಸಮಾಜದಿಂದ ತಡರಾತ್ರಿ ಪ್ರತಿಭಟನೆ ಕೂಡ ನಡೆದಿದೆ. ಬೆಳಗಾವಿಯಲ್ಲಿ ರಮೇಶ್ ಕತ್ತಿ ವಿರುದ್ಧ ಪ್ರೊಟೆಸ್ಟ್ ನಡೆದಿದೆ. ಕತ್ತಿ ಭಾವಚಿತ್ರ ಹಿಡಿದು ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಮೇಶ್ ಕತ್ತಿಯನ್ನ ಬಂಧಿಸುವಂತೆ ಒತ್ತಾಯಿಸಲಾಗ್ತಾ ಇದೆ. ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ನಲ್ಲಿ ಕತ್ತಿ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಯಿತು. ರಮೇಶ್ ಕತ್ತಿ ಭಾವಚಿತ್ರ ಹಿಡಿದು ಧಿಕ್ಕಾರ ಕೂಗಿ ನ್ಯಾಯಕ್ಕಾಗಿ ಆಗ್ರಹಿಸಲಾಗ್ತಾ ಇದೆ. ನಾಯಕ ಸಮಾಜವನ್ನ ಅಥವಾ ವಾಲ್ಮೀಕಿ ಸಮಾಜವನ್ನ ಅವಮಾನ ಮಾಡಿರೋ ಮಾಜಿ ಸಂಸದ ರಮೇಶ್ ಕತ್ತಿಯನ್ನ ಬಂಧಿಸುವಂತೆ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಒಂದು ಬಹಿರಂಗವಾಗಿ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಅವಾಚ್ಯ ಶಬ್ದಗಳಿಂದ ಅಥವಾ ಅಶ್ಲೀಲ ಶಬ್ದಗಳನ್ನು ಉಪಯೋಗಿಸಿದ್ದಾರೆ ವಾಲ್ಮೀಕಿ ಸಮುದಾಯದ ವಿರುದ್ಧ ಎನ್ನುವಂತಹ ಆರೋಪ ಅವರ ವಿರುದ್ಧ ಕೇಳಿ ಬಂದಿದೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ರಮೇಶ್ ಕತ್ತಿಯನ್ನ ಬಂಧಿಸಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ವಾಲ್ಮೀಕಿ ಸಮಾಜದಿಂದ ತಡರಾತ್ರಿ ಪ್ರೊಟೆಸ್ಟ್ ಕೂಡ ನಡೆದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರತಿನಿಧಿ ಶ್ರೀಧರ್. ಇನ್ನು ವಾಲ್ಮೀಕಿ ಸಮುದಾಯದ ವಿರುದ್ಧ ಒಂದು ಅವಹೇಳನಕಾರಿ ಹೇಳಿಕೆಯನ್ನ ನೀಡಿದ್ದಾರೆ ಎನ್ನುವಂತಹ ಆರೋಪ ಇದೀಗ ರಮೇಶ್ ಕತ್ತಿ ವಿರುದ್ಧ ಕೇಳಿ ಬರ್ತಾ ಇದೆ. ಸೊ ಯಾವ ರೀತಿ ಇವರ ವಿರುದ್ಧ ವಾಲ್ಮೀಕಿ ಸಮುದಾಯದವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಹೇಗೆ ಅಂತ? ಖಂಡಿತವಾಗಿ ಏನಂತಂದ್ರೆ ಇನ್ನು ನಮ್ಮ ರಾಜ್ಯವೇ ಏನಂತಂದ್ರೆ ಒಂದು ಬೆಳಗಾವಿ ಕಡೆ ಕೊಟ್ಟಿತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಪ್ರಸಿದ್ಧ ಏನಂತಂದ್ರೆ ಡಿಸಿಸಿ ಬ್ಯಾಂಕ್ ನ ಚುನಾವಣೆ ನಿನ್ನೆ ನಡೆದಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನಂತಂದ್ರೆ ಒಂದು ಚುನಾವಣೆ ಮುಗಿಯುವ ಸಂದರ್ಭದಲ್ಲಿ ಏನಂತಂದ್ರೆ ಒಂದು ರಮೇಶ್ ಕತ್ತಿ ಅವರು ಒಂದು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಏನೋ ಒಂದು ಇವ್ರಿಗೆ ಒಂದು ಜಯಶಾಲಿ ಆಗಿರುವ ಜೋಶ್ನಲ್ಲಿ ಏನೋ ಒಂದು ಸತೀಶ್ ಜಾರಕಿಹೊಳಿ ಅವರ ಒಂದು ಬೆಂಬಲಿಗರಿಗೆ ಏನೋ ಒಂದು ಜಾತಿ ನಿಂದನೆಯನ್ನ ಮಾಡಿರ್ತಕ್ಕಂಥ ಆರೋಪಗಳು ಕೂಡ ಈಗಾಗಲೇ ಕೇಳಿ ಬಂದಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಜೊತೆಗೆ ಒಂದು ವಿಡಿಯೋನ ಕೂಡ ಈಗಾಗಲೇ ಒಂದು ವಾಲ್ಮೀಕಿ ಸಮಾಜದ ಮುಖಂಡರು ಕೂಡ ವೈರಲ್ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಅದರಲ್ಲಿ ಒಂದು ಅಶ್ಲೀಲ ಪದವನ್ನು ಬಳಕೆ ಮಾಡಿ ಒಂದು ಅವರ ಜಾತಿ ನಿಂದನೆಗೆ ಧಕ್ಕೆ ಬರುವಂಗೆ ಒಂದು ಮಾತಾಡಿರ್ತಕ್ಕಂಥ ರಮೇಶ್ ಕತ್ತಿ ಅವರ ವಿರುದ್ಧ ಈಗಾಗಲೇ ಏನಂತಂದ್ರೆ ಒಂದು ಅಟ್ರಾಸಿಟಿ ಕೇಸನ್ನ ಕೂಡ ದಾಖಲು ಮಾಡಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಇದಷ್ಟೇ ಅಲ್ಲದೆ ಏನಂತಂದ್ರೆ ಈಗಾಗಲೇ ಏನೋ ಅಲ್ಲಲ್ಲಿ ನಮ್ಮ ರಾಜ್ಯಾದ್ಯಂತ ಏನಂತಂದ್ರೆ ಬೆಳಗಾವಿಯ ಒಂದು ವಾಲ್ಮೀಕಿ ಸಮುದಾಯ ಮುಖಂಡರಿಂದ ಏನಂತಂದ್ರೆ ಒಂದು ಪ್ರತಿಭಟನೆಗೆ ಕೂಡ ಈಗಾಗಲೇ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಈಗ ಸದ್ಯ ಏನಂತಂದ್ರೆ ಇದು ಜಿದ್ದಾಜಿದ್ದಿ ಕ್ಷೇತ್ರದ ಒಂದು ಡಿಸಿಸಿ ಚುನಾವಣೆ ಆಗಿತ್ತು. ಆದ್ರೆ ಇವಾಗ ಒಂದು ಕಡೆ ಜಯಶಾಲಿಯಾಗಿ ಒಂದು ದೀಪಾವಳಿಯ ಡಬಲ್ ಧಮಾಕವನ್ನ ಪಡೆದುಕೊಂಡು ಕೆಲವೇ ಕ್ಷಣಗಳಲ್ಲಿ ಏನಂತಂದ್ರೆ ಇನ್ನೇನು ಮುಗಿಯುವ ಸಂದರ್ಭದಲ್ಲಿ ಒಂದು ಎಡವಟ್ಟನ್ನ ಮಾಡಿಕೊಂಡಿರುವಂತ ಕತ್ತಿಯವರಿಗೆ ಇದು ಯಾವ ರೀತಿಯಾಗಿ ಒಂದು ಧಕ್ಕೆ ತರುತ್ತೆ ಮತ್ತು ಯಾವ ರೀತಿಯಾಗಿ ಇದನ್ನ ಅವರು ಒಂದು ಎದುರಿಸ್ತಾರೆ ಅಂತ ಹೇಳಿ ಕಾದು ನೋಡ್ಬೇಕಾಗಿದೆ ಅಂತ ಹೇಳ್ಬೋದು. ಶ್ರೀಧರ್, ಇನ್ನು ಸ್ಪಷ್ಟನೆ ಏನ್ ಕೊಟ್ರು ಅಂತ ರಮೇಶ್ ಕತ್ತಿ ಅವರು? ಖಂಡಿತ ಸಿಂಚನ ಏನಂತಂದ್ರೆ ಈಗಾಗಲೇ ಏನು ವಾಲ್ಮೀಕಿ ಸಮುದಾಯದ ಒಂದು ಸಮಾಜದ ಕುರಿತು ಮಾಜಿ ಸಂಸದ ರಮೇಶ್ ಕತ್ತಿ ಏನಂತಂದ್ರೆ ಒಂದು ನಮ್ಮ ಜಾತಿ ನಿಂದನೆ ಮಾಡಿದಾರ ಅಂತೇಳಿ ಒಂದು ವಾಲ್ಮೀಕಿ ಸಮುದಾಯದವರು ಒಂದು ಪ್ರೆಸ್ ಮೀಟ್ ಅನ್ನ ಕರೆದು ಒಂದು FIR ಅನ್ನ ಮಾಡಲು ಮುಂದಾಗಿರ್ತಾರೆ. ಆ ಸಂದರ್ಭದಲ್ಲಿ ಏನಂತಂದ್ರೆ ಒಂದು ರಮೇಶ್ ಕತ್ತಿ ಅವರು ಏನಂತಂದ್ರೆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ. ಏನು ನಾನು ಡಾಲ್ಬಿ ಹಚ್ಚಲು ಅಭಿಮಾನಿಗಳಿಗೆ ಒತ್ತಾಯಿಸಿದಾಗ ನಾನು ಬೇಡ ಎಂದಿದ್ದೆ. ನನ್ನ ಹೇಳಿಕೆಯನ್ನ ನನ್ನ ಗೆಲುವಿಗೆ ಸಹಿಸಲಾಗದ ವಿರೋಧಿಗಳಿಂದ ತಿರ್ಚಲಾಗಿದೆ. ಮತ್ತೆ ಜೊತೆಗೆ ನಾನು ಏನು ಜಯಶಾಲಿ ಆಗಿದ್ದೀವಲ್ವಾ, ಈ ರೀತಿಯಾಗಿ ಒಂದು ಹೊಟ್ಟೆ ಕಿಚ್ಚು ಪಡುವ ಕೆಲಸ ಕೂಡ ಇಲ್ಲಿ ನಡೀತಾ ಇದೆ. ಮತ್ತೆ ಜೊತೆಗೆ ನನ್ನ ಎಲ್ಲೇ ಒಂದ್ ಕಡೆ ಒಂದು ತುಳಿಬೇಕಂತ ಹೇಳಿ ಅಪೋಸಿಷನ್ ಪಾರ್ಟಿಯವರು ಕೂಡ ಎಲ್ಲೋ ಒಂದ್ ಕಡೆ ಒಂದು ಅಲ್ಲಲ್ಲಿ ಕೂಡ ಒಂದು ಸ್ಕೆಚ್ ಹಾಕ್ತಾ ಇದ್ರೆ, ಆದ್ರೆ ನಾನು ಯಾರಿಗೆ ಬಗ್ಗುವುದಿಲ್ಲ ಅಂತ ಹೇಳಿ ಒಂದು ಪ್ರೆಸ್ ಮೀಟ್ ಅನ್ನ ಕೂಡ ಮಾಡಿ ಒಂದು ಈಗಾಗಲೇ ರಮೇಶ್ ಕತ್ತಿ ಅವರು ಹೇಳಿರ್ತಕ್ಕಂಥದ್ದು. ಆದ್ರೆ ಈ ವಿಡಿಯೋ ಮುಖಾಂತರ ಏನು ವೈರಲ್ ಮಾಡಿರ್ತಕ್ಕಂಥ ವಾಲ್ಮೀಕಿ ಸಮುದಾಯದ ಒಂದು ವಿಡಿಯೋ ಏನಿದೆ ಅದರಲ್ಲಿ ಏನಂತಂದ್ರೆ ಒಂದು ಅಶ್ಲೀಲ ಪದವು ಶುದ್ಧಾಗಿ ಕ್ಲಿಯರ್ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರ ಧ್ವನಿ ಕೂಡ ಅಷ್ಟು ಸ್ಪಷ್ಟೀಕರಣವಾಗಿದೆ ಮತ್ತು ಅದು ಅವಹೇಳನಕಾರಿಯ ಒಂದು ಜಾತಿ ನಿಂದನೆ ಅಂತೇಳಿ ಈಗಾಗಲೇ ಒಂದು FIR ಅಲ್ಲಿ ಕೂಡ ದಾಖಲಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.